ಮಾಜಿ ಸಚಿವ ಮುನಿರತ್ನ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. 2 ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕನ ಮೇಲಿನ ಪ್ರಕರಣ ಸಾಬೀತಾಗಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಮುನಿರತ್ನ ಮತ್ತೆ ಅರೆಸ್ಟ್ ಆಗಲಿದ್ದಾರೆ. ಮೊನ್ನೆ ಮೊಟ್ಟೆಯಿಟ್ಟು ಇದೀಗ ಮತ್ತೆ ಅರೆಸ್ಟ್ ಆಗುವಂಥ ಸಾಧ್ಯತೆ. ಏನು ಕಥೆ ನೋಡಿ. ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ. ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿದ್ರು. ರೇಪ್ ಮಾಡಿದ್ದು ಸತ್ಯ, ಏಡ್ಸ್ ಟ್ರ್ಯಾಪ್ ಕೂಡ ಸತ್ಯ. ಶಾಸಕ ಮುನಿರತ್ನ ವಿರುದ್ಧ ಸ್ಫೋಟಕ ಚಾರ್ಜ್ ಶೀಟ್. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಾಜಿ ಮಂತ್ರಿ ಅತ್ಯಾಚಾರ ಮಾಡಿದ್ದು ಸತ್ಯ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಕಥೆ ಇಲ್ಲಿಗೆ ಮುಗಿಯಲ್ಲ. ತಮ್ಮ ವಿರೋಧಿಗಳನ್ನ HIV ಏಡ್ಸ್ ಪೀಡಿತರ ಮೂಲಕ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸೋ ಪ್ಲಾನ್ ಮಾಡಲಾಗಿತ್ತಂತೆ. ಏಡ್ಸ್ ಹರಡಲು ಮುನಿರತ್ನ ಸ್ಕೆಚ್ ಹಾಕಿದ್ದು ಕೂಡ ಸತ್ಯ ಎಂದು ಎಸ್ಐಟಿ ಹೇಳಿದೆ. ಶಾಸಕರ ಕೃತ್ಯಕ್ಕೆ ನೆರವು ನೀಡಿದ್ದ ಸಹಚರರಾದ ಆರ್ ಸುಧಾಕರ್, ಪಿ ಶ್ರೀನಿವಾಸ್ ಹಾಗೂ ಇನ್ಸ್ಪೆಕ್ಟರ್ ಬಿ ಅಯ್ಯಣ್ಣ ರೆಡ್ಡಿ ವಿರುದ್ಧವೂ ಆರೋಪ ಸಾಬೀತಾಗಿದೆ. ಮುನಿರತ್ನಗೆ ಆನೆ ಪ್ರಮಾಣದ ಸವಾಲ್. ಅತ್ಯಾಚಾರ ಮಾಡಿಲ್ವಾ? ದಲಿತರ ನಿಂದನೆ ಮಾಡಿಲ್ವಾ? ಬ್ಲಾಕ್ ಮೇಲ್ ಮಾಡಿಲ್ವಾ? ಶಾಸಕ ಮುನಿರತ್ನ ಮಾಡದಿರೋ ಕೆಲಸ ಒಂದಾ ಎರಡ? ಧಮ್ಮಿದ್ರೆ ಕಾಲಭೈರವೇಶ್ವರನ ಮುಂದೆ ಆಣೆ ಮಾಡ್ಲಿ ಅಂತ ಮಂಡ್ಯ ಜಿಲ್ಲೆಯ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಸಂತ್ರಸ್ತೆ ಸವಾಲ್ ಹಾಕಿದ್ರು. ನಾನು ಏನು ಮಾಡಲಿಲ್ಲ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಕಾಲಭೈರವೇಶ್ವರ ಆನೆ ಮಾಡಿ ಅಂತ. ಇವಾಗ ನಾವು ಆನೆ ಮಾಡಕ್ಕೆ ಬಂದಿದ್ದೀವಿ. ನೀವು ಮಾಡಿದೆಲ್ಲ ಸತ್ಯ, ನಾವು ಅದಕ್ಕೆ ನೀವು ಮಾಡಿರೋದು ನಿಜ. ಹಾಗಾಗಿ ನಾವು ಆನೆ ಮಾಡಕ್ಕೆ ದೇವರ ಹತ್ರ ಬಂದಿದ್ದೀವಿ ಅಂತ ನಾವು ಬಂದಿದ್ದೀವಿ. ಮುನಿರತ್ನ ಅವನಿಗೆ ನಾವು ಸಂಜೆ ನೀವು ಎಷ್ಟೊತ್ತು ಬರ್ತೀರಾ ಅಂತ ಹೇಳಿದ್ರು, ಮುನಿರತ್ನ ಅವರು ಎಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತು ನಾವು ಕಾಯ್ತೀವಿ. ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ HIV ಪೇಷೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ HIV ರೋಗವನ್ನು ಹಚ್ಚಿರುವಂಥದ್ದು ಅದೆಲ್ಲ ಪ್ರೂವ್ ಆಗಿದೆ. ಕೆಲವು ದೊಡ್ಡ ನಾಯಕರಿಗೆ ಅವರನ್ನು HIV ಇಂಜೆಕ್ಷನ್ ಕೊಡಕ್ಕೆ ಹೋಗಿದ್ದು, ಕೆಲವು ನಾಯಕರ ಮಕ್ಕಳ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜವಧೆ ಮಾಡ್ತಕ್ಕಂಥದ್ದು. ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ CM ಇಳಿದೋದ ತಕ್ಷಣ ಸೀರೆ ಕೈ ಹಾಕಿಸಿ ಮಾನ ತೆಗೆದ್ರೆ ಅವಳು ಈಚೆನೆ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮುನಿರತ್ನ ಸಿನಿಮಾ ಎಲ್ಲರಿಗೂ ತೋರಿಸ್ರಪ್ಪ. ಇನ್ನ ಬಿಜೆಪಿ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೆ ಬರೋದು ಅದೆಲ್ಲ ಆ ಸೀಟ್ನ ಮೊಟ್ಟೆ ಒಳಗೆ ಹಾಕ್ಬೇಕು ಅನ್ನೋದು ಸಿನಿಮಾದವ್ರಿಗೇನೆ ಬರೋದು. ಹೆಂಗೆ ತೋರಿಸ್ಬೇಕು ಅಂತ ಗ್ರಾಫಿಕ್ಸ್ ಡಿಸೈಡ್ ಮೊಟ್ಟೆ ಒಳಗಡೆ ತೋರಿಸೋದು, ಆಮೇಲೆ CT ಸ್ಕ್ಯಾನ್ ಮಾಡೋದು, ಕೂದಲೆಲ್ಲ ಸುಟ್ಟೋಗಿರೋದು, ನೆಕ್ಸ್ಟ್ ಡೇ ವಿಗ್ ಹಾಕೊಳ್ಳೋದು, ಅದನ್ನೆಲ್ಲ ರಾಜ್ಯದ ಜನಕ್ಕೆ ತೋರಿಸ್ರಪ್ಪ ದಯವಿಟ್ಟು ಪ್ಲೀಸ್. ಕೈ ಮುಗಿತೀನಿ ಅಣ್ಣ, ತೋರಿಸ್ರಪ್ಪ. ರಮೇಶ್ ಜಾರಕಿಹೊಳಿಯು ಖ್ಯಾತ ನಟ. ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹೇಳಿದ್ನಲ್ರಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ ರೀ. ಈಗ ಹಿಟ್ ಮಾಡಬೇಕು ಅಂತಂದ್ರೆ ಆಕ್ಟರ್ಗಳು ನೋಡಿ, ಬಿಜೆಪಿನಲ್ಲಿ ಅಂತೆಂತ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಮುನಿರತ್ನ ವಿರುದ್ಧ ಅತ್ಯಾಚಾರ, ಜಾತಿ ನಿಂದನೆ, ಬೆದರಿಕೆ ಹಾಗೂ ಹನಿ ಟ್ರ್ಯಾಪ್ ಯತ್ನ ಸೇರಿ 4 ಪ್ರಕರಣಗಳು ದಾಖಲಾಗಿದ್ವು. ಈ ಪೈಕಿ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯ್ಕರ್ ಜಾತಿ ನಿಂದನೆ ಹಾಗೂ ಬಿಜೆಪಿ ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ತನಿಖೆ ಪೂರ್ಣಗೊಳಿಸಿ ಎಸ್ಐಟಿ ಆರೋಪ ಪಟ್ಟಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ಮುನಿರತ್ನ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. 2 ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕನ ಮೇಲಿನ ಪ್ರಕರಣ ಸಾಬೀತಾಗಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಮುನಿರತ್ನ ಮತ್ತೆ ಅರೆಸ್ಟ್ ಆಗಲಿದ್ದಾರೆ. ಮೊನ್ನೆ ಮೊಟ್ಟೆಯಿಟ್ಟು ಇದೀಗ ಮತ್ತೆ ಅರೆಸ್ಟ್ ಆಗುವಂಥ ಸಾಧ್ಯತೆ. ಏನು ಕಥೆ ನೋಡಿ. ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ. ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿದ್ರು. ರೇಪ್ ಮಾಡಿದ್ದು ಸತ್ಯ, ಏಡ್ಸ್ ಟ್ರ್ಯಾಪ್ ಕೂಡ ಸತ್ಯ. ಶಾಸಕ ಮುನಿರತ್ನ ವಿರುದ್ಧ ಸ್ಫೋಟಕ ಚಾರ್ಜ್ ಶೀಟ್. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಾಜಿ ಮಂತ್ರಿ ಅತ್ಯಾಚಾರ ಮಾಡಿದ್ದು ಸತ್ಯ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ.
ಇಲ್ಲಿಗೆ ಮುಗಿಯಲ್ಲ. ತಮ್ಮ ವಿರೋಧಿಗಳನ್ನ HIV ಏಡ್ಸ್ ಪೀಡಿತರ ಮೂಲಕ ಹನಿ ಟ್ರಾಪ್ ಬಲೆಗೆ ಬೀಳಿಸೋ ಪ್ಲಾನ್ ಮಾಡಲಾಗಿತ್ತಂತೆ. ಏಡ್ಸ್ ಹರಡಲು ಮುನಿರತ್ನ ಸ್ಕೆಚ್ ಹಾಕಿದ್ದು ಕೂಡ ಸತ್ಯ ಎಂದು SIT ಹೇಳಿದೆ. ಶಾಸಕರ ಕೃತ್ಯಕ್ಕೆ ನೆರವು ನೀಡಿದ್ದ ಸಹಚರರಾದ ಆರ್ ಸುಧಾಕರ್, ಪಿ ಶ್ರೀನಿವಾಸ್ ಹಾಗೂ ಇನ್ಸ್ಪೆಕ್ಟರ್ ಪಿ ಅಯ್ಯಣ್ಣ ರೆಡ್ಡಿ ವಿರುದ್ಧವೂ ಆರೋಪ ಸಾಬೀತಾಗಿದೆ. ಮುನಿರತ್ನಗೆ ಆನೆ ಪ್ರಮಾಣದ ಸವಾಲ್. ಅತ್ಯಾಚಾರ ಮಾಡಿಲ್ವಾ? ದಲಿತರ ನಿಂದನೆ ಮಾಡಿಲ್ವಾ? ಬ್ಲಾಕ್ ಮೇಲ್ ಮಾಡಿಲ್ವಾ? ಶಾಸಕ ಮುನಿರತ್ನ ಮಾಡದಿರೋ ಕೆಲಸ ಒಂದ ಎರಡ? ಧಮ್ಮಿದ್ರೆ ಕಾಲಭೈರವೇಶ್ವರನ ಮುಂದೆ ಆಣೆ ಮಾಡ್ಲಿ ಅಂತ ಮಂಡ್ಯ ಜಿಲ್ಲೆಯ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಸಂತ್ರಸ್ತೆ ಸವಾಲ್ ಹಾಕಿದ್ರು. ನಾನು ಏನು ಮಾಡಲಿಲ್ಲ ಅಂತ ಸುಮ್ಮನೆ ಹೇಳ್ತಾ ಇಲ್ಲ, ಕಾಲಭೈರವೇಶ್ವರ ಹತ್ರ ಆನೆ ಮಾಡಿ ಅಂತ. ಇವಾಗ ನಾವು ಆನೆ ಮಾಡಕ್ಕೆ ಬಂದಿದ್ದೀವಿ. ನೀವು ಮಾಡಿದೆಲ್ಲ ಸತ್ಯ, ನಾವು ಅದಕ್ಕೆ ನೀವು ಮಾಡಿರೋದು ನಿಜ, ಹಾಗಾಗಿ ನಾವು ಆನೆ ಮಾಡಕ್ಕೆ ದೇವರ ಹತ್ರ ಬಂದಿದ್ದೀವಿ ಅಂತ ನಾವು ಬಂದಿದ್ದೀವಿ. ಮುನಿರತ್ನ ಅವನಿಗೆ ನಾವು ಸಂಜೆ ನೀವು ಎಷ್ಟೊತ್ತು ಬರ್ತೀರಾ ಅಂತ ಹೇಳಿದ್ರು, ಮುನಿರತ್ನ ಅವರು ಎಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತು ನಾವು ಕಾಯ್ತೀವಿ. ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ HIV ಪೇಷೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ HIV ರೋಗವನ್ನು ಹಚ್ಚಿರುವಂಥದ್ದು ಅದೆಲ್ಲ ಪ್ರೂವ್ ಆಗಿದೆ. ಕೆಲವು ದೊಡ್ಡ ನಾಯಕರಿಗೆ ಅವರನ್ನು HIV ಇಂಜೆಕ್ಷನ್ ಕೊಡಕ್ಕೆ ಹೋಗಿದ್ದು, ಕೆಲವು ನಾಯಕರ ಮಕ್ಕಳ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜವಧೆ ಮಾಡ್ತಕ್ಕಂಥದ್ದು. ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ CM ಇಳಿದೋದ ತಕ್ಷಣ ಸೀರೆ ಕೈ ಹಾಕಿಸಿ ಮಾನ ತೆಗೆದ್ರೆ ಅವಳು ಈಚೆನೆ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮುನಿರತ್ನ ಸಿನಿಮಾ ಎಲ್ಲರಿಗೂ ತೋರಿಸ್ರಪ್ಪ. ಇನ್ನ ಬಿಜೆಪಿ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೆ ಬರೋದು ಅದೆಲ್ಲ ಆಸಿಡ್ನ ಮೊಟ್ಟೆ ಒಳಗೆ ಹಾಕ್ಬೇಕು ಅನ್ನೋದು ಸಿನಿಮಾದವ್ರಿಗೇನೆ ಬರೋದು, ಹೆಂಗೆ ತೋರಿಸ್ಬೇಕು ಅಂತ. ಗ್ರಾಫಿಕ್ಸ್ ಡಿಸೈಡು ಮೊಟ್ಟೆ ಒಳಗಡೆ ತೋರಿಸೋದು, ಆಮೇಲೆ CT ಸ್ಕ್ಯಾನ್ ಮಾಡೋದು, ಕೂದಲೆಲ್ಲ ಸುಟ್ಟೋಗಿರೋದು, ನೆಕ್ಸ್ಟ್ ಡೇ ವಿಗ್ ಹಾಕೊಳ್ಳೋದು, ಅದನ್ನೆಲ್ಲ ರಾಜ್ಯದ ಜನಕ್ಕೆ ತೋರಿಸ್ರಪ್ಪ ದಯವಿಟ್ಟು ಪ್ಲೀಸ್, ಕೈ ಮುಗಿತೀನಿ ಅಣ್ಣ, ತೋರಿಸ್ರಪ್ಪ. ರಮೇಶ್ ಜಾರಕಿಹೊಳಿಯು ಖ್ಯಾತ ನಟ. ಮುನಿರತ್ನ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹೇಳಿದ್ನಲ್ರಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ ರೀ. ಈಗ ಹಿಟ್ ಮಾಡಬೇಕು ಅಂತ ಅಂದ್ರೆ ಆಕ್ಟರ್ಗಳು ನೋಡಿ, ಬಿಜೆಪಿನಲ್ಲಿ ಅಂತೆಂತ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಮುನಿರತ್ನ ವಿರುದ್ಧ ಅತ್ಯಾಚಾರ, ಜಾತಿ ನಿಂದನೆ, ಬೆದರಿಕೆ ಹಾಗೂ ಹನಿ ಟ್ರಾಪ್ ಯತ್ನ ಸೇರಿ 4 ಪ್ರಕರಣಗಳು ದಾಖಲಾಗಿದ್ವು. ಈ ಪೈಕಿ ಬಿಬಿಎಂಪಿ ಮಾಜಿ ಸದಸ್ಯ ವೇಲು ನಾಯ್ಕರ್ ಜಾತಿ ನಿಂದನೆ ಹಾಗೂ ಬಿಜೆಪಿ ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ತನಿಖೆ ಪೂರ್ಣಗೊಳಿಸಿ SIT ಆರೋಪ ಪಟ್ಟಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.